ದೇವ್ರ ನೋಡಕ್ ಬರ್ಬೇಕು ಅಷ್ಟೇ. ಸಖತ್ತಾಗಿದೆ, ಸಖತ್ತಾಗಿ ತೋರಿಸಿದ್ದಾರೆ ದೇವಸ್ಥಾನ. ಎಲ್ಲರೂ ಇವ್ರು ಸಖತ್ತಾಗಿ ಮಾಡಿದ್ದಾರೆ ಆಕ್ಟಿಂಗ್. ಏನು ಹೇಳೋದು. ಅಲ್ಲ, ಆ್ಯಕ್ಚುಲ್ ಆಗಿ ಒಂದು ಊರಿನ ಹಬ್ಬವನ್ನು ಮುಖ್ಯ ಕಾಂಟೆಕ್ಸ್ಟ್ ಇಟ್ಕೊಂಡು ಮಾಡಿರೋಂಥ ಸಿನಿಮಾ. ತುಂಬ B&C ಸೆಂಟ್ರಿಗೆ ಅದ್ಭುತವಾದ ಮೂವಿ ಇದು. ಯೂಶಲ್ ಆಗಿ ಸಿಟಿಯವ್ರಿಗೆಲ್ಲ ಗೊತ್ತಿಲ್ಲ ಹಬ್ಬಗಳಲ್ಲಿ, ಗ್ರಾಮೀಣ ಹಬ್ಬಗಳಲ್ಲಿ, ಜಾತ್ರೆಗಳಲ್ಲಿ ಏನೇನು ಪ್ರೊಸೀಜರ್ಗಳಿದೆ, ಹೇಗೆ ಜಾತ್ರೆ ನಡೆಯುತ್ತೆ ಅಂತ ಗೊತ್ತಿಲ್ಲ. ತುಂಬ ವಿವರವಾಗಿ ಅದನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಜೊತೆಗೆ ಅದಕ್ಕೊಂದು ಬೋರ್ ಆಗಬಾರ್ದಲ್ಲ, ಅದಕ್ಕೊಂದಷ್ಟು ಕತೆ ಹೆಣೆದು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ತುಂಬ ಒಳ್ಳೆಯ ಪ್ರಯತ್ನ. ನರೇಶ್ ಇಟ್ಸ್ ಗುಡ್. ಲಕ್ಕಿ ಶಂಕರ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಜೊತೆಗೆ ನಮ್ಮ ಶ್ರೀಧರ್ ಇದ್ದರು, ಕೆ ಕ್ಯಾಮ್ರಾಮನ್ ಇದ್ದರು, ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮಾಡಿದ್ದಾರೆ. ಹೀರೋ ನರೇಶ್ ಗೌಡ ಕಥೆ ಚೆನ್ನಾಗಿ, ಬೋರು ಅನ್ಸಲ್ಲ, ತುಂಬ ನೀಟಾಗಿ ಬಂದಿದೆ. ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲನೂ. ಅಲಂಕಾರದ ಅವೆಲ್ಲ ಚೆನ್ನಾಗಿ ಬಂದಿದೆ. ದೇವರ ಆಶೀರ್ವಾದ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹಬ್ಬ ಅದೆಲ್ಲ ಚೆನ್ನಾಗಾಯ್ತು, ನೋಡಿದ್ವಿ. ನೋಡೋಕ್ಕೂ ಚೆನ್ನಾಗಿದೆ, ಕೇಳೋಕ್ಕೂ ಚೆನ್ನಾಗಿದೆ. ಸಿನಿಮಾ ಸೂಪರ್ ಆಗಿದೆ ಸರ್. ಹಳ್ಳಿ ಸೊಗಡಿನ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಡೈರೆಕ್ಟ್ರು ಏನು ನೈಜ ಘಟನೆ ಇದೆ ಅದನ್ನು ರಿಯಾಲಿಟಿಯಾಗಿ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಒಂದು ಹಳ್ಳಿನಲ್ಲಿ ಹೇಗೆ ಹಬ್ಬ ಮಾಡ್ತಾರೆ, ಹೇಗೆ ನೆಂಟರು ಬರ್ತಾರೆ, ಹೇಗೆ ಇರ್ತಾರೆ. ಮತ್ತು ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಈ ಥರ ನೋಡೋಕ್ಕಾಗೋದಿಲ್ಲ. ಎಲ್ಲೋ ಮಕ್ಕಳು ಓದ್ತಾ ಇರ್ತಾರೆ, ಹಬ್ಬಕ್ಕೆ ಬರೋದಿಲ್ಲ, ಎಕ್ಸಾಮ್ ಟೈಮ್ ಇರುತ್ತೆ. ಈ ಥರ ಇರೋದ್ರಿಂದ ಹಬ್ಬದಲ್ಲಿ ಎಲ್ಲ ಸೇರಿ ಒಗ್ಗಟ್ಟಾಗಿ ಹಬ್ಬ ಮಾಡಬೇಕು ಅನ್ನೋದು ತುಂಬ ಸುಂದರವಾಗಿ ತೋರಿಸಿದ್ದಾರೆ. ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ. ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸರ್, ಈಗಿನ ಜನ್ರೇಷನ್ನು ಲವ್ ಲಾಂಗು ಮಚ್ಚು ಅಂತಿದೆ. ಇದು ನಮ್ಮದು ಜನ್ರೇಷನ್. ಇದು ಮುಂದಿನ ಪೀಳಿಗೆಗೆ ಇದು ಏಳಿಗೆ ಆಗಬೇಕಷ್ಟೇ. ಇದು ಮುಂದಕ್ಕೆ ಜಾತ್ರೆ ಅಂಥದ್ದೆಲ್ಲ ಬರ್ಬೇಕು ಸರ್, ಅಷ್ಟೇ. ಇದನ್ನು ಪಬ್ಲಿಸಿಟಿ ಮಾಡ್ಬೇಕು. ನೀವು ನೀವು ಮಾಮೂಲಿ ಇದ್ದೇ ಇದೆ ಸರ್, ಲಾಂಗು ಮಚ್ಚು ಎಲ್ಲ ಇದ್ದೇ ಇದೆ. ಕರೆಕ್ಟ್ ತೋರಿಸಿದ್ದಾರೆ ಸರ್, ಕರೆಕ್ಟ್ ತೋರಿಸ್ತಾರೆ. ಬನ್ನಿ ನಾಗಮ್ಮ ತುಂಬ ಚೆನ್ನಾಗಿದೆ. ನಾವು ಮತ್ತು ನರೇಶ್ ಗೌಡ ಎಲ್ಲ ಕ್ಲಾಸ್ಮೇಟ್ಸು ತುಂಬ ನಮ್ಮ ಊರಿನ ಬಗ್ಗೆ, ಹಬ್ಬದ ಬಗ್ಗೆ ಚೆನ್ನಾಗಿ ತೋರಿದ್ದಾರೆ. ಇದು 100 ದಿನ ಓಡಿ ಸಕ್ಸಸ್ ಆಗಲಿ ಅಂತ ಹಾರೈಸ್ತೀವಿ ಸರ್. ತುಂಬ ಚೆನ್ನಾಗಿದೆ. 100 ದಿವಸ ಓಡಲಿ, ನಮ್ಮ ಗ್ರಾಮ ದೇವತೆ ಇನ್ನೇ ಜೋರಿಯಾಗಿ ಮೆರೀಲಿ. ತುಂಬ ಖುಷಿ ಆಯಿತು.